ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ ಬಿ ಕಾಮ್ ಅಲ್ಲಿ ಯಾರಿದ್ದೀರಾ ಫೋರ್ತ್ ಸೆಮಿಸ್ಟರ್ ಅಲ್ಲಿ, ಸೊ ಅವ್ರಿಗೆ ಅಡ್ವಾನ್ಸ್ ಕಾರ್ಪೊರೇಟ್ ಅಕೌಂಟಿಂಗ್ ಅನ್ನೋ ಸಬ್ಜೆಕ್ಟ್ ಅಲ್ಲಿ ಯೂನಿಟ್ 5 ಹೋಲ್ಡಿಂಗ್ ಕಂಪನಿ ಅಕೌಂಟ್ಸ್ ಅಂತ ಇದೆ. ಸೊ ಯೂನಿಟ್ 5 ಹೋಲ್ಡಿಂಗ್ ಕಂಪನಿ ಅಕೌಂಟ್ಸ್ ಏನಿದೆ ಆ ಒಂದು ಚಾಪ್ಟರ್ ಅಲ್ಲಿ ಯಾವೆಲ್ಲ ಕ್ವಶನ್ಸ್ ಅನ್ನ ಕೇಳ್ತಾರೆ, ಅದಕ್ಕೆ ಹೇಗೆ ಆನ್ಸರ್ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಆ ಒಂದು ಕಂಪನಿಗೆ ಆ ಒಂದು ಯೂನಿಟ್ಗೆ ಸಂಬಂಧಪಟ್ಟಂತ ಥಿಯಾರಿಟಿಕಲ್ ಪಾರ್ಟ್ಸ್ ಅನ್ನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಮುಂದಿನ ವಿಡಿಯೋಗಳಲ್ಲಿ ಈ ಒಂದು ಚಾಪ್ಟರ್ಗೆ ಸಂಬಂಧಪಟ್ಟ ಎಲ್ಲ ಕ್ವಶನ್ ಅಂಡ್ ಆನ್ಸರ್ಸ್ ಅನ್ನ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಬನ್ನಿ ಫಸ್ಟ್ ಆ ಹೋಲ್ಡಿಂಗ್ ಕಂಪನಿ ಅಕೌಂಟ್ಸ್ ಅಲ್ಲಿ ಏನೆಲ್ಲ ಥಿಯಾರಿಟಿಕಲ್ ಆಸ್ಪೆಕ್ಟ್ಸ್ ಇರುತ್ತೆ, ಏನೆಲ್ಲ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಫಸ್ಟ್ ಹೋಲ್ಡಿಂಗ್ ಕಂಪನಿ ಅಕೌಂಟ್ಸ್ ಅಂತ ಬಂದಾಗ ನಿಮಗೆ ಹೋಲ್ಡಿಂಗ್ ಕಂಪನಿ ಅಂದ್ರೆ ಏನು ಅಂತ ಗೊತ್ತಿರಬೇಕು. ಸೊ ನೋಡಿ, ಇಲ್ಲಿ ಹೇಳ್ತಾ ಇದೆ ಹೋಲ್ಡಿಂಗ್ ಕಂಪನಿ ಅಥವಾ ಇಟ್ ಈಸ್ ಆಲ್ಸೋ ಕಾರ್ಡ್ ಆಸ್ ಎ ಪೇರೆಂಟ್ ಕಂಪನಿ ಅಂತ ಕರಿತೀವಿ. So holding company is a company which acquires more than 51% of shares of another companies is called as holding company or parent company. ಅಂದ್ರೆ ಹೋಲ್ಡಿಂಗ್ ಕಂಪನಿ ಅನ್ನೋದು ಅದು ಕೂಡ ಒಂದು ಕಂಪನಿ ವಿಚ್ ಅಕ್ವೈರ್ಸ್ ಮೋರ್ ದ್ಯಾನ್ 51% ಆಫ್ ಶೇರ್ಸ್ ಆಫ್ ಅನದರ್ ಕಂಪನಿ. ಸೊ ನೋಡಿ, ಹೋಲ್ಡಿಂಗ್ ಕಂಪನಿ ಆಗಬೇಕು ಅಂದರೆ ಅಟ್ಲೀಸ್ಟ್ 51% ಶೇರ್ಸನ್ನು ಅಕ್ವೈರ್ ಮಾಡ್ಕೊಂಡೇಬೇಕು. ಮೋರ್ ದ್ಯಾನ್ 51 ನೀವು ಎಷ್ಟು ಬೇಕಾದ್ರೂ ಅಕ್ವೈರ್ ಮಾಡ್ಕೋಬೋದು, 100 ಬೇಕಾದ್ರೂ ಅಕ್ವೈರ್ ಮಾಡ್ಕೋಬೋದು. ಬಟ್ ಎ ಕಂಪನಿ ಸೆಟ್ ಟು ಬಿ ಹೋಲ್ಡಿಂಗ್ ಕಂಪನಿ ಇಟ್ ಮಸ್ಟ್ ಬಿ ಅಕ್ವೈರ್ ಅಟ್ಲೀಸ್ಟ್ ಮೋರ್ ದ್ಯಾನ್ 51% ಶೇರ್ಸ್ ಆಫ್ ಅನದರ್ ಕಂಪನಿ. ಬೇರೆ ಕಂಪನಿಯಲ್ಲಿ 51% ಅಥವಾ ಅದಕ್ಕಿಂತ ಹೆಚ್ಚು ಶೇರ್ಸನ್ನು ಅಕ್ವೈರ್ ಮಾಡ್ಕೊಂಡಿದೆ ಅಂದರೆ ಅದನ್ನ ಹೋಲ್ಡಿಂಗ್ ಕಂಪನಿ ಅಂತ ಕರಿತೀವಿ. ಫಾರ್ ಅನ್ ಎಕ್ಸಾಂಪಲ್ ನೋಡಿ, ಎಕ್ಸ್ ಲಿಮಿಟೆಡ್ ಅಕ್ವೈರ್ಡ್ 60% ಆಫ್ ಶೇರ್ಸ್ ಇನ್ ವೈ ಲಿಮಿಟೆಡ್. ಎಕ್ಸ್ ಲಿಮಿಟೆಡ್ 60% ಶೇರ್ಸ್ ನ ವೈ ಲಿಮಿಟೆಡ್ ಅಲ್ಲಿ ಅಕ್ವೈರ್ ಮಾಡ್ಕೊಳ್ತು ಅನ್ಕೊಳ್ಳಿ, ಅಂದ್ರೆ ಮೋರ್ ದ್ಯಾನ್ 51% ಶೇರ್ಸ್ ನ ಅಕ್ವೈರ್ ಮಾಡ್ಕೊಂಡಿದೆ ಅಂತ ಅರ್ಥ. ಸೊ ಎಕ್ಸ್ ಕಂಪನಿ ಈಸ್ ಹೋಲ್ಡಿಂಗ್ ಕಂಪನಿ ಅಂತ ಕರಿತೀವಿ. ಅದೇ ಹೋಲ್ಡಿಂಗ್ ಕಂಪನಿ ಈಸ್ ಎ ಕಂಪನಿ ವಿಚ್ ಅಕ್ವೈರ್ ಮೋರ್ ದ್ಯಾನ್ 51% ಶೇರ್ಸ್ ಆಫ್ ಅನದರ್ ಕಂಪನಿ ಈಸ್ ಕಾಲ್ಡ್ ಆಸ್ ಹೋಲ್ಡಿಂಗ್ ಕಂಪನಿ ಆರ್ ಪೇರೆಂಟ್ ಕಂಪನಿ ಅಂತ ಕರಿತೀವಿ. ಯಾವ ಕಂಪನಿ ಅಕ್ವೈರ್ ಮಾಡ್ಕೊಳ್ಳುತ್ತೆ ಆ ಒಂದು ಕಂಪನಿಯನ್ನ ಹೋಲ್ಡಿಂಗ್ ಕಂಪನಿ ಅಂತ ಕರಿತೀವಿ. ಯಾವ ಕಂಪನಿಯನ್ನ ಅಕ್ವೈರ್ ಮಾಡ್ಕೊಂಡಿರುತ್ತಲ್ವಾ ಆ ಒಂದು ಕಂಪನಿ ಸಬ್ಸಿಡರಿ ಕಂಪನಿ ಅಂತ ಕರಿತೀವಿ. ಸಬ್ಸಿಡರಿ ಕಂಪನಿ ಇಸ್ ಎ ಕಂಪನಿ ವಿಚ್ ಈಸ್ ಕಂಟ್ರೋಲ್ಡ್ ಬೈ ಅನದರ್ ಕಂಪನಿ ಆರ್ ವಿಚ್ ಈಸ್ ಅಕ್ವೈರ್ಡ್ ಬೈ ಅನದರ್ ಕಂಪನಿ ಕಾಲ್ಡ್ ಆಸ್ ಹೋಲ್ಡಿಂಗ್ ಕಂಪನಿ. ಯಾವ ಕಂಪನಿಗಳು ಹೋಲ್ಡಿಂಗ್ ಕಂಪನಿಯ ಕಂಟ್ರೋಲಲ್ಲಿ ಇರ್ತವೆ ಅವೆಲ್ಲ ನಾವು ಸಬ್ಸಿಡರಿ ಕಂಪನಿ ಅಂತ ಕರಿತೀವಿ. ಏನು ಎಕ್ಸಾಂಪಲ್ ಹೇಳಿದೆ, ಎಕ್ಸ್ ಲಿಮಿಟೆಡ್ ಅಕ್ವೈರ್ಡ್ 60% ಆಫ್ ಶೇರ್ಸ್ ಇನ್ ವೈ ಲಿಮಿಟೆಡ್. ಸೊ ಎಕ್ಸ್ 60% ಶೇರ್ಸ್ ಅನ್ನ ವೈ ಲಿಮಿಟೆಡ್ ಅಲ್ಲಿ ಅಕ್ವೈರ್ ಮಾಡ್ಕೊಳ್ತು ಅನ್ಕೊಳ್ಳಿ, ಎಕ್ಸ್ ಈಸ್ ಹೋಲ್ಡಿಂಗ್ ಕಂಪನಿ, ವೈ ಈಸ್ ಸಬ್ಸಿಡರಿ ಕಂಪನಿ ಅಂತ ಕರಿತೀವಿ. ಯಾವ ಕಂಪನಿ ಅಕ್ವೈರ್ ಮಾಡ್ಕೊಳ್ಳುತ್ತೆ ಆ ಒಂದು ಕಂಪನಿ ಹೋಲ್ಡಿಂಗ್ ಕಂಪನಿ, ಯಾವ ಕಂಪನಿಯನ್ನು ಅಕ್ವೈರ್ ಮಾಡ್ಕೊಳ್ಳುತ್ತೆ ಅದನ್ನ ನಾವು ಸಬ್ಸಿಡರಿ ಕಂಪನಿ ಅಂತ ಕರಿತೀವಿ. ಸೊ ಸಬ್ಸಿಡರಿ ಕಂಪನಿ ಇಸ್ ಎ ಕಂಪನಿ ವಿಚ್ ಈಸ್ ಅಕ್ವೈರ್ಡ್ ಬೈ ಹೋಲ್ಡಿಂಗ್ ಕಂಪನಿ ಆರ್ ವಿಚ್ ಈಸ್ ಕಂಟ್ರೋಲ್ಡ್ ಬೈ ಹೋಲ್ಡಿಂಗ್ ಕಂಪನಿ ಈಸ್ ಕಾಲ್ಡ್ ಆಸ್ ಸಬ್ಸಿಡರಿ ಕಂಪನಿ ಅಂತ ಕರಿತೀವಿ. ಸೊ ಇದು ಫಸ್ಟ್ ನಿಮ್ಗೆ ಎರಡು ಟರ್ಮಿನಾಲಜಿ ಗೊತ್ತಿರಬೇಕು, ಎಸ್ಪೆಷಲಿ ಈ ಚಾಪ್ಟರ್ ಬರದೆ ಹೋಲ್ಡಿಂಗ್ ಮತ್ತೆ ಸಬ್ಸಿಡರಿ ಅಂತ. ಸೊ ಹೋಲ್ಡಿಂಗ್ ಕಂಪನಿ ಅನ್ನೋದು ಯಾವ ಕಂಪನಿ ಶೇರ್ಸ್ ಅನ್ನು ಅಕ್ವೈರ್ ಮಾಡ್ಕೊಳ್ಳುತ್ತೆ ಮೋರ್ ದನ್ 51%, ಆ ಒಂದು ಕಂಪನಿ ಹೋಲ್ಡಿಂಗ್ ಆಗುತ್ತೆ. ಯಾವ ಕಂಪನಿಯಲ್ಲಿ ಶೇರ್ಸ್ ಅನ್ನು ಅಕ್ವೈರ್ ಮಾಡ್ಕೊಂಡಿರ್ತಾರೆ ಆ ಒಂದು ಕಂಪನಿ ಸಬ್ಸಿಡರಿ ಕಂಪನಿ ಅಂತ ಕರಿಬೇಕಾಗುತ್ತೆ. Steps for preparation of consolidated statement of financial position, that is consolidated balance sheet. ಈಗ ಹೋಲ್ಡಿಂಗ್ ಕಂಪನಿ ಸಬ್ಸಿಡರಿ ಕಂಪನಿನ ಅಕ್ವೈರ್ ಮಾಡ್ಕೊಂಡಾಗ ಹೋಲ್ಡಿಂಗ್ ಮತ್ತೆ ಸಬ್ಸಿಡರಿ ಇರ್ತಕ್ಕಂಥ ಎಲ್ಲ ಅಸೆಟ್ಸು, ಎಲ್ಲ ಎಕ್ಸ್ಪೆನ್ಸಸ್ಸು, ಎಲ್ಲ ಲಯಬಿಲಿಟಿ, ಎಲ್ಲ ಕ್ಯಾಪಿಟಲ್ನ ಕನ್ಸಾಲಿಡೇಟ್ ಮಾಡಿ ಒಂದು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಆ ಒಂದು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡಬೇಕಾದ್ರೆ ಯಾವೆಲ್ಲ ಸ್ಟೆಪ್ಸ್ ಇನ್ವಾಲ್ವ್ ಆಗಿರ್ತವೆ? ಸ್ಟೆಪ್ಸ್ ಫಾರ್ ಪ್ರಿಪರೇಷನ್ ಆಫ್ ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್, ಕನ್ಸಾಲಿಡೇಟೆಡ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್, ಫಿನಾನ್ಷಿಯಲ್ ಪೊಸಿಷನ್ ನ ಪ್ರಿಪೇರ್ ಮಾಡಲಿಕ್ಕೆ. ಸೊ ಇಲ್ಲಿ 6 ಸ್ಟೆಪ್ ಬರುತ್ತೆ. ಯೂಶುವಲ್ ಆಗಿ ನೀವು 6 ಸ್ಟೆಪ್ ಅನ್ನು ಕೂಡ 14 ಮಾರ್ಕ್ಸ್ ಮಾಡಬೇಕಾದ್ರೆ 6 ಸ್ಟೆಪ್ ಅನ್ನು ಕೂಡ ನೀವು ಮಾಡಲೇಬೇಕಾಗುತ್ತೆ. ಫಸ್ಟ್ ಸ್ಟೆಪ್ ಬಂದು ಕ್ಯಾಲ್ಕುಲೇಷನ್ ಆಫ್ ರೇಷಿಯೋ. ಸೆಕೆಂಡ್ ಸ್ಟೆಪ್ ಬಂದು ಪ್ರೀ ಅಕ್ವಿಜೇಷನ್ ಪ್ರಾಫಿಟ್ ಆರ್ ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಅ ಕ್ಯಾಪಿಟಲ್ ಪ್ರಾಫಿಟ್ ಅಂತ ಕರಿತೀವಿ. ಥರ್ಡ್ ಸ್ಟೆಪ್ ಬಂದು ಪೋಸ್ಟ್ ಅಕ್ವಿಜೇಷನ್ ಪ್ರಾಫಿಟ್ ಅಥವಾ ಇದನ್ನ ರೆವಿನ್ಯೂ ಪ್ರಾಫಿಟ್ ಅಂತ ಬೇಕಾದ್ರೂ ಕರಿಬಹುದು. ದೆನ್ ಫೋರ್ತ್ ಸ್ಟೆಪ್ ಬಂದು ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅಂತ ಬೇಕಾದ್ರೂ ಕರಿಬಹುದು, ಅಥವಾ ಇದನ್ನ ಮೈನಾರಿಟಿ ಇಂಟ್ರೆಸ್ಟ್ ಅಂತ ಬೇಕಾದ್ರೂ ಕರಿಬಹುದು. ಮೈನಾರಿಟಿ ಇಂಟ್ರೆಸ್ಟ್, ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅಥವಾ ಮೈನಾರಿಟಿ ಇಂಟ್ರೆಸ್ಟ್. ಐದನೇ ಸ್ಟೆಪ್ ಬಂದು ಕ್ಯಾಲ್ಕುಲೇಷನ್ ಆಫ್ ಗುಡ್ ವಿಲ್ ಅಥವಾ ಕಾಸ್ಟ್ ಆಫ್ ಕಂಟ್ರೋಲ್ ಅಥವಾ ಕ್ಯಾಪಿಟಲ್ ರಿಸರ್ವ್, ಎಲ್ಲ ಒಂದೇ ಸ್ಟೆಪ್ ಅಲ್ಲೇ ಬರುತ್ತೆ. ಐದನೇ ಸ್ಟೆಪ್ ಅಲ್ಲಿ ಗುಡ್ ವಿಲ್ ಬರ್ಬೋದು ಅಥವಾ ಕ್ಯಾಪಿಟಲ್ ರಿಸರ್ವ್ ಅಥವಾ ಕಾಸ್ಟ್ ಆಫ್ ಕಂಟ್ರೋಲ್ ಬರ್ಬೋದು. ಆರನೇ ಸ್ಟೆಪ್ ಬಂದು ಅನ್ರಿಯಲೈಸ್ಡ್ ಪ್ರಾಫಿಟ್ ಅಂತ ಕರಿತೀವಿ. ಈ 6 ಸ್ಟೆಪ್ ಅನ್ನ ಮ್ಯಾಂಡೇಟರಿಯಾಗಿ ಮಾಡಲೇಬೇಕಾಗುತ್ತೆ. ಫಸ್ಟ್ ಸ್ಟೆಪ್ ರೇಷಿಯೋ, ಸೆಕೆಂಡ್ ಸ್ಟೆಪ್ ಕ್ಯಾಪಿಟಲ್ ಪ್ರಾಫಿಟ್, ಥರ್ಡ್ ಸ್ಟೆಪ್ ರೆವಿನ್ಯೂ ಪ್ರಾಫಿಟ್, ಫೋರ್ತ್ ಸ್ಟೆಪ್ ಮೈನಾರಿಟಿ ಇಂಟ್ರೆಸ್ಟ್, ಫಿಫ್ತ್ ಸ್ಟೆಪ್ ಗುಡ್ ವಿಲ್ ಅಥವಾ ರಿಸರ್ವ್, ಲಾಸ್ಟ್ ಸ್ಟೆಪ್ ಅನ್ರಿಯಲೈಸ್ಡ್ ಪ್ರಾಫಿಟ್ ಅಂತ ಕರಿತೀವಿ.
ಸೊ ಅದು ರೇಷಿಯೋ ಅಂತ ಬಂದಾಗ ಈಗ 60% ಹೋಲ್ಡಿಂಗ್ ಕಂಪನಿ ಅಕ್ವೈರ್ ಮಾಡಿಕೊಂಡ್ರೆ 40% ಸಬ್ಸಿಡರಿ ಕಂಪನಿಲಿ ಇರುತ್ತೆ. ಸೊ 60:40 ರೇಷಿಯೋ. ಅದು ರೇಷಿಯೋನ ನಿಮಗೆ ಪ್ರಾಬ್ಲಮ್ಸ್ ಅಲ್ಲಿ ತಿಳಿಸ್ಕೊಡ್ತೀನಿ ಹೇಗೆ ಮಾಡಬೇಕು ಅಂತ. ಸೊ ಕ್ಯಾಪಿಟಲ್ ಪ್ರಾಫಿಟ್ ನ ಹೇಗೆ ಕ್ಯಾಲ್ಕುಲೇಷನ್ಸ್ ಮಾಡಬೇಕು ಏನು ಎತ್ತ ಅಂತ ಒಂದು ಫಾರ್ಮ್ಯಾಟ್ ಇರ್ತಕ್ಕಂಥದ್ದು. ಕ್ಯಾಪಿಟಲ್ ಪ್ರಾಫಿಟ್ ಅಥವಾ ಪ್ರೀ ಅಕ್ವಿಜೇಷನ್ ಪ್ರಾಫಿಟ್ ನೋಡಿ, ಹಂಗಂದ್ರೆ ಏನಿಲ್ಲ. ಕ್ಯಾಪಿಟಲ್ ಪ್ರಾಫಿಟ್ ಅಥವಾ ಪ್ರೀ ಅಕ್ವಿಜೇಷನ್ ಪ್ರಾಫಿಟ್ ಅಂದ್ರೆ ಹೋಲ್ಡಿಂಗ್ ಕಂಪನಿ ಸಬ್ಸಿಡರಿ ಕಂಪನಿಯಲ್ಲಿ ಶೇರ್ಸ್ ಅನ್ನ ಅಕ್ವೈರ್ ಮಾಡ್ಕೊಳ್ಳೋ ದಿನದವರೆಗೂ ಏನಾದರೂ ಸಬ್ಸಿಡರಿ ಕಂಪನಿಲಿ ರಿಸರ್ವ್ಸ್ ಇದ್ರೆ, ಏನಾದರೂ ಸಬ್ಸಿಡರಿ ಕಂಪನಿಲಿ ಪ್ರಾಫಿಟ್ ಇದ್ರೆ ಅದೆಲ್ಲದೂ ಕೂಡ ಪ್ರೀ ಅಕ್ವಿಜೇಷನ್ ಪ್ರಾಫಿಟ್ಗೆ ಹೋಗ್ಬೇಕಾಗುತ್ತೆ, ಕ್ಯಾಪಿಟಲ್ ಪ್ರಾಫಿಟ್ಗೆ ಹೋಗ್ಬೇಕಾಗುತ್ತೆ ಅಂತ ಅರ್ಥ. ಇಲ್ಲಿ ಅದನ್ನೇ ಹೇಳಿರೋದು, ದಿ ರಿಸರ್ವ್ ಕ್ರಿಯೇಟೆಡ್ ಬೈ ಸಬ್ಸಿಡರಿ ಕಂಪನಿ ಅಂಡ್ ದಿ ಪ್ರಾಫಿಟ್ ಅರ್ನೆಡ್ ಬೈ ಸಬ್ಸಿಡರಿ ಕಂಪನಿ ಅಪ್ ಟು ದಿ ಡೇಟ್ ಆಫ್ ಅಕ್ವಿಜೇಷನ್ ಆಫ್ ಶೇರ್ಸ್ ಬೈ ಪೇರೆಂಟ್ ಕಂಪನಿ ಈಸ್ ಕಾಲ್ಡ್ ಆಸ್ ಕ್ಯಾಪಿಟಲ್ ಪ್ರಾಫಿಟ್. ಅಂದ್ರೆ ಯಾವುದೇ ತರದ ರಿಸರ್ವ್ ಸಬ್ಸಿಡರಿ ಕಂಪನಿಲಿ ಕ್ರಿಯೇಟ್ ಆಗಿರ್ಬೋದು ಅಥವಾ ಸಬ್ಸಿಡರಿ ಕಂಪನಿ ಪ್ರಾಫಿಟ್ ಅನ್ನ ಅರ್ನು ಮಾಡಿರ್ಬೋದು ಅಪ್ ಟು ದಿ ಡೇಟ್ ಆಫ್ ಅಕ್ವಿಜೇಷನ್ ಆಫ್ ಶೇರ್ಸ್ ಹೆಲ್ಡ್ ಬೈ ಹೋಲ್ಡಿಂಗ್ ಕಂಪನಿ. ಹೋಲ್ಡಿಂಗ್ ಕಂಪನಿ ಶೇರ್ಸ್ ಅನ್ನ ಅಕ್ವೈರ್ ಮಾಡ್ಕೊಳ್ಳೋ ದಿನ ಅಥವಾ ಅದಕ್ಕಿಂತ ಇಂದಿನ ದಿನದಲ್ಲಿ ಸಬ್ಸಿಡರಿ ಕಂಪನಿಲಿ ಏನಾದರೂ ರಿಸರ್ವ್ಸ್ ಇದ್ರೆ, ಏನಾದರೂ ಪ್ರಾಫಿಟ್ ಇದ್ರೆ ಅದೆಲ್ಲದೂ ಕೂಡ ಪ್ರೀ ಅಕ್ವಿಜೇಷನ್ ಪ್ರಾಫಿಟ್ ಅಥವಾ ಕ್ಯಾಪಿಟಲ್ ಪ್ರಾಫಿಟ್ಗೆ ಕೊಡಬೇಕಾಗುತ್ತೆ. ಸೊ ಆ ಕ್ಯಾಪಿಟಲ್ ಪ್ರಾಫಿಟ್ನ ಹೇಗೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು, ಯಾವ ತರ ಫಾರ್ಮ್ಯಾಟ್ ಇರುತ್ತೆ ಅಂತ ಹೇಳಿದ್ರೆ ನೋಡಿ, ರಿಸರ್ವ್ಸ್ ಆನ್ ದಿ ಡೇಟ್ ಆಫ್ ಅಕ್ವಿಜೇಷನ್ ಆಫ್ ಶೇರ್ಸ್ ಅಂದ್ರೆ ಸಬ್ಸಿಡರಿ ಕಂಪನಿಲಿ ಅಕ್ವೈರ್ ಮಾಡ್ಕೊಳ್ಳೋ ದಿನ ರಿಸರ್ವ್ಸ್ ಏನಿದೆ ಆ ಅಮೌಂಟ್ ನ ತಗೋಬೇಕು. ಅಟ್ ದಿ ಸೇಮ್ ಟೈಮ್ ಪ್ರಾಫಿಟ್ ಆನ್ ದಿ ಡೇಟ್ ಆಫ್ ಅಕ್ವಿಜೇಷನ್ ಆಫ್ ಶೇರ್ಸ್, ಶೇರ್ಸ್ ಅನ್ನ ಅಕ್ವೈರ್ ಮಾಡ್ಕೊಳ್ಳೋ ದಿನ ಏನು ಪ್ರಾಫಿಟ್ ಅನ್ನ ಸಬ್ಸಿಡರಿ ಕಂಪನಿ ಅರ್ನ್ ಮಾಡಿದೆ ಆ ಅಮೌಂಟ್ ತಗೊಳ್ತೀವಿ. ಇದಕ್ಕೆ ಆಡ್ ಅಕ್ವೈರ್ ಮಾಡ್ಕೊಳ್ಳೋ ದಿನ ಅಸೆಟ್ಸ್ ವ್ಯಾಲ್ಯೂ ಏನಾದರೂ ಇನ್ಕ್ರೀಸ್ ಆಗಿದ್ರೆ, ಇನ್ಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್ಸ್, ಅಸೆಟ್ಸ್ ವ್ಯಾಲ್ಯೂ ಇನ್ಕ್ರೀಸ್ ಆಗಿದೆ ಅನ್ಕೊಳ್ಳಿ. ಈಗ ನಾನು ಅಕ್ವೈರ್ ಮಾಡ್ಕೊಳ್ಳೋ ದಿನ ಬಿಲ್ಡಿಂಗು 4 ಲಕ್ಷ ಇದ್ದಿದ್ದು 6 ಲಕ್ಷ ಆಯ್ತು, ಇನ್ಕ್ರೀಸ್ ಆಗಿದೆ ಅಂತ ಕೊಟ್ಬಿಟ್ಟಿರ್ತಾರೆ. ಸೊ ಆ ಇನ್ಕ್ರೀಸ್ ಆದ್ರೆ ಇನ್ಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್ ನ ಆಡ್ ಮಾಡ್ಕೊಳ್ತೀವಿ. ಅಂಡ್ ಲೆಸ್ ಸಪೋಸ್ ಇನ್ಕ್ರೀಸ್ ಆದ್ರೆ ಆಡ್ ಮಾಡ್ತೀರಾ, ಡಿಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್, ಅಸೆಟ್ ವ್ಯಾಲ್ಯೂ ಡಿಕ್ರೀಸ್ ಆದ್ರೆ ನಾವು ಲೆಸ್ ಮಾಡ್ಕೋಬೇಕಾಗತ್ತೆ. ಅದ್ರ ಜೊತೆಗೆ ಆಡ್ ಡಿಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಲಯಬಿಲಿಟಿ, ಲಯಬಿಲಿಟಿ ಡಿಕ್ರೀಸ್ ಆದ್ರೆ ನಾವು ಆಡ್ ಮಾಡಬೇಕು. ಇನ್ ಕೇಸ್ ಲಯಬಿಲಿಟಿ ಏನಾದರೂ ಇನ್ಕ್ರೀಸ್ ಆದ್ರೆ ಲೆಸ್ ಮಾಡಬೇಕು. ಇಷ್ಟನ್ನು ನೀವು ಅಡ್ಜಸ್ಟ್ ಮಾಡ್ಕೊಂಬಂದ್ರೆ ನಿಮಗೆ ಬರ್ತಕ್ಕಂಥದ್ದೇ ಕ್ಯಾಪಿಟಲ್ ಪ್ರಾಫಿಟ್ ಅಥವಾ ಪ್ರೀ ಅಕ್ವಿಜೇಷನ್ ಪ್ರಾಫಿಟ್ ಅಂತ ಕರಿತೀವಿ. ಸಿಂಪಲ್ ಆಗಿ ಶೇರ್ಸ್ ಅನ್ನ ಅಕ್ವೈರ್ ಮಾಡ್ಕೊಳ್ಳೋ ದಿನ ಅಥವಾ ಅದರ ಅಕ್ವೈರ್ ಮಾಡ್ಕೊಳ್ಳೋ ದಿನಕ್ಕಿಂತ ಇಂದಿನ ದಿನದಲ್ಲಿ ಏನೇ ರಿಸರ್ವ್ಸ್ ಇರಲಿ, ಏನೇ ಪ್ರಾಫಿಟ್ ಇರಲಿ, ಎಲ್ಲದೂ ಕೂಡ ಕ್ಯಾಪಿಟಲ್ ಪ್ರಾಫಿಟ್ಗೆ ಬರಬೇಕು. ಅಟ್ ದಿ ಸೇಮ್ ಟೈಮ್ ಅಕ್ವೈರ್ ಮಾಡ್ಕೊಳ್ಳೋ ದಿನ ಅಸೆಟ್ಸ್ ವ್ಯಾಲ್ಯೂ ಇನ್ಕ್ರೀಸ್ ಆಗಿದ್ರೆ ಆಡ್ ಮಾಡಿ, ಅಸೆಟ್ಸ್ ವ್ಯಾಲ್ಯೂ ಡಿಕ್ರೀಸ್ ಆಗಿದ್ರೆ ಲೆಸ್ ಮಾಡಿ, ಲಯಬಿಲಿಟಿ ಇನ್ಕ್ರೀಸ್ ಆಗಿದ್ರೆ ಲೆಸ್ ಮಾಡಿ, ಲಯಬಿಲಿಟಿ ಡಿಕ್ರೀಸ್ ಆಗಿದ್ರೆ ಆಡ್ ಮಾಡಿ. ಅಡ್ಜಸ್ಟ್ ಮಾಡಿದ್ರೆ ನಿಮಗೆ ಬರದೆ ಕ್ಯಾಪಿಟಲ್ ಪ್ರಾಫಿಟ್ ಅಂತ ಕರಿತೀವಿ. ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಇನ್ ದಿಸ್ ಹೋಲ್ಡಿಂಗ್ ಕಂಪನಿ ಅಕೌಂಟ್ಸ್ ಅನ್ನ ಮಾಡ್ಬೇಕಾದ್ರೆ ಕ್ಯಾಪಿಟಲ್ ಪ್ರಾಫಿಟ್ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು. ಇದು ಸೆಕೆಂಡ್ ಸ್ಟೆಪ್ ಇರೋದು. ಅಟ್ ದಿ ಸೇಮ್ ಟೈಮ್ ಥರ್ಡ್ ಸ್ಟೆಪ್ ಬಂದು ಪ್ರೀ ಅಕ್ವಿಜೇಷನ್ ಪ್ರಾಫಿಟ್ ಅಥವಾ ಇಟ್ ಇಸ್ ಆಲ್ಸೋ ಕಾಲ್ಡ್ ಎಸ್ ಎ ರೆವಿನ್ಯೂ ಪ್ರಾಫಿಟ್ ಅಂತ ಕರಿತೀವಿ. ನೋಡಿ, ಅಕ್ವೈರ್ ಮಾಡ್ಕೊಳ್ಳೋ ದಿನ ಅಥವಾ ಅಕ್ವೈರ್ ಮಾಡ್ಕೊಳ್ಳೋದಕ್ಕೂ ಇಂದಿನ ದಿನದಲ್ಲಿ ಸಬ್ಸಿಡರಿ ಕಂಪನಿಲಿ ಏನೇ ರಿಸರ್ವ್ಸ್, ಏನೇ ಪ್ರಾಫಿಟ್ ಇದ್ರು ಅದೆಲ್ಲ ಕ್ಯಾಪಿಟಲ್ಗೆ ಹೋಗುತ್ತೆ. ಬಟ್ ಒನ್ಸ್ ಸಬ್ಸಿಡರಿ ಕಂಪನಿ ಏನಾದರೂ ಶೇರ್ಸ್ ಅನ್ನ ಅಕ್ವೈರ್ ಮಾಡ್ಕೊಂಡಿದ್ದಾದ್ಮೇಲೆ ಸಬ್ಸಿಡರಿ ಕಂಪನಿಲಿ ಏನೇ ರಿಸರ್ವ್ಸ್ ಇರಲಿ, ಸಬ್ಸಿಡರಿ ಕಂಪನಿ ಏನೇ ಪ್ರಾಫಿಟ್ ಅನ್ನ ಅರ್ನ್ ಮಾಡಲಿ, ಆಫ್ಟರ್ ದಿ ಡೇಟ್ ಆಫ್ ಅಕ್ವಿಜೇಷನ್ ಆಫ್ ಶೇರ್ಸ್ ಬೈ ಹೋಲ್ಡಿಂಗ್ ಕಂಪನಿ, ದೆನ್ ದ ಎಂಟೈರ್ ರಿಸರ್ವ್ಸ್, ಎಂಟೈರ್ ಪ್ರಾಫಿಟ್ ಗೋಸ್ ಟು ರೆವಿನ್ಯೂ ಪ್ರಾಫಿಟ್ ಅಥವಾ ಪೋಸ್ಟ್ ಅಕ್ವಿಜೇಷನ್ ಪ್ರಾಫಿಟ್ ಅಂತ ಕರಿತೀವಿ. ಪೋಸ್ಟ್ ಅಂದ್ರೆ ಆಫ್ಟರ್ ದಿ ಡೇಟ್ ಆಫ್ ಅಕ್ವೈರಿಂಗ್ ಶೇರ್ಸ್ ಬೈ ಹೋಲ್ಡಿಂಗ್ ಕಂಪನಿ, ಎನಿ ರಿಸರ್ವ್ಸ್, any profit earned by subsidiary company, then that profit and that reserves will transfer to post acquisition profit ಗೆ ಕೊಡಬೇಕಾಗುತ್ತೆ. ಅದನ್ನೇ ಹೇಳಿದ್ದು, the reserve created by subsidiary company, profit earned by subsidiary company after the date of acquisition of shares by parent company is called as revenue profit. ಇವತ್ತು ನಾನು ಶೇರ್ಸ್ ಅಕ್ವೈರ್ ಮಾಡ್ಕೊಂಡೆ, ಸೊ ಇವತ್ತಿಂದ ಮುಂದಕ್ಕೆ ನನಗೇನಾದ್ರೂ ಕಂಪನಿ ಸಬ್ಸಿಡರಿ ಕಂಪನಿಲಿ ಪ್ರಾಫಿಟ್ ಬಂದ್ರೆ, ರಿಸರ್ವ್ಸ್ ಬಂದ್ರೆ, ರಿಸರ್ವ್ಸ್ ಬಂದ್ರೆ ಎಲ್ಲದೂ ಕೂಡ ಪೋಸ್ಟ್ ಅಕ್ವಿಜೇಷನ್ಗೆ ಕೊಡಬೇಕಾಗತ್ತೆ. ಸೊ ಇದು ರೆವಿನ್ಯೂ ಪ್ರಾಫಿಟ್ ಅಂತ ಕರೀತೀವಿ. ಅಂದ್ರೆ ಶೇರ್ಸ್ ಅನ್ನ ಅಕ್ವೈರ್ ಮಾಡ್ಕೊಂಡಾದ್ಮೇಲೆ ಏನೇ ಪ್ರಾಫಿಟ್, ಏನೇ ರಿಸರ್ವ್ ಸಬ್ಸಿಡರಿ ಕಂಪನಿಯಲ್ಲಿ ಕ್ರಿಯೇಟ್ ಆದ್ರೆ ಅದೆಲ್ಲ ರೆವಿನ್ಯೂ ಪ್ರಾಫಿಟ್. ಬಟ್ ಅಕ್ವೈರ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ಏನಾದರೂ ರಿಸರ್ವ್ಸ್, ಏನೇ ಪ್ರಾಫಿಟ್ ಇದ್ರು ಅದೆಲ್ಲ ಕ್ಯಾಪಿಟಲ್ ಪ್ರಾಫಿಟ್. ಇಷ್ಟು ಸಿಂಪಲ್ ಆಗಿ ತಿಳ್ಕೊಳ್ಳಿ. ಇವತ್ತು ಅಕ್ವೈರ್ ಮಾಡ್ಕೊಂಡೆ, ಸೊ ಇವತ್ತಿಂದ ಮುಂದಕ್ಕೆ ಏನು ಬರುತ್ತೆ ಅದೆಲ್ಲ ರೆವಿನ್ಯೂ. ಬಟ್ ಲಾಸ್ಟ್ ಏನಿರುತ್ತೆ, ನಿನ್ನೆ ಅಥವಾ ಲಾಸ್ಟ್ ಇಯರ್ದು ಏನಿರುತ್ತೆ ಅದೆಲ್ಲ ಕ್ಯಾಪಿಟಲ್ ಪ್ರಾಫಿಟ್ ಅಂತ ಅರ್ಥ. ಸೊ ಈ ರೆವಿನ್ಯೂ ಪ್ರಾಫಿಟ್ ಅನ್ನ ನೀವು ಹೇಗೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಪ್ಪ ಅಂತ ಹೇಳಿದ್ರೆ, ದಿಸ್ ದ ಫಾರ್ಮ್ಯಾಟ್ ಮಾಡಲಿಕ್ಕೆ ಯಾವ ತರ ಫಾರ್ಮ್ಯಾಟ್ ಅಂದ್ರೆ, ದಿಸ್ ಇಸ್ ವಾಟ್ ಫಾರ್ಮ್ಯಾಟ್ ಫಾರ್ ರೆವಿನ್ಯೂ ಪ್ರಾಫಿಟ್ ಅಥವಾ ಪೋಸ್ಟ್ ಅಕ್ವಿಜೇಷನ್ ಪ್ರಾಫಿಟ್.
ರಿಸರ್ವ್ ಕ್ರಿಯೇಟೆಡ್ ಆಫ್ಟರ್ ದಿ ಡೇಟ್ ಆಫ್ ಅಕ್ವಿಜೇಷನ್ ಆಫ್ ಶೇರ್ಸ್, ಪ್ರಾಫಿಟ್ ಅರ್ನ್ಡ್ ಆಫ್ಟರ್ ದಿ ಡೇಟ್ ಆಫ್ ಅಕ್ವಿಜೇಷನ್ ಆಫ್ ಶೇರ್ಸ್. ಅಂದರೆ ಹೋಲ್ಡಿಂಗ್ ಕಂಪನಿ ಶೇರ್ಸನ್ನು ಅಕ್ವೈರ್ ಮಾಡ್ಕೊಂಡು ಆದಮೇಲೆ ಆಫ್ಟರ್ ದಿ ಡೇಟ್ ಆಫ್ ಅಕ್ವೈರಿಂಗ್ ದಿ ಶೇರ್ಸ್ ಬೈ ಹೋಲ್ಡಿಂಗ್ ಕಂಪನಿ, ಎನಿ ರಿಸರ್ವ್ಸ್ ಕ್ರಿಯೇಟೆಡ್ ಬೈ ಸಬ್ಸಿಡರಿ ಕಂಪನಿ, ಎನಿ ಪ್ರಾಫಿಟ್ ಅರ್ನ್ಡ್ ಬೈ ಸಬ್ಸಿಡರಿ ಕಂಪನಿ, ದಟ್ ಎಂಟೈರ್ ಅಮೌಂಟ್ ಗೋಸ್ ಟು ರೆವಿನ್ಯೂ ಪ್ರಾಫಿಟಿಗೆ ಬರಬೇಕು. ಇದಕ್ಕೆ ನೀವೇನು ಮಾಡಬೇಕು ಅಂದರೆ ಆ್ಯಡ್ ಎಕ್ಸೆಸ್ ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಿದಾರಾ ಆ್ಯಡ್ ಮಾಡಿ, ಅದು ಡಿಕ್ರೀಸ್ ಆಗಿರೋ ಅಸೆಟ್ ಮೇಲೆ ಎಕ್ಸೆಸ್ ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಿದರೆ ಆ್ಯಡ್ ಮಾಡಿ, ಆ್ಯಂಡ್ ಇನ್ಕ್ರೀಸ್ ಆಗಿರೋ ಅಸೆಟ್ ಮೇಲೆ ಅಂಡರ್ ಡಿಪ್ರಿಸಿಯೇಷನ್ನ ಕಡಿಮೆ ಡಿಪ್ರಿಸಿಯೇಷನ್ನ ಚಾರ್ಜ್ ಮಾಡಿದರೆ ನೀವು ಡಿಡಕ್ಟ್ ಮಾಡಬೇಕಾಗುತ್ತೆ. ಇಷ್ಟು ಅಡ್ಜಸ್ಟ್ ಮಾಡಿದ್ರೆ ನಿಮಗೆ ಬರ್ತಕ್ಕಂಥದ್ದು ರೆವಿನ್ಯೂ ಪ್ರಾಫಿಟ್ ಅಥವಾ ಪೋಸ್ಟ್ ಅಕ್ವಿಜೇಷನ್ ಪ್ರಾಫಿಟ್ ಅಂತ ಕರಿತೀವಿ. ಇದು ಸ್ಟೆಪ್ ನಂಬರ್ 3ನಲ್ಲಿ ಬರ್ತಕ್ಕಂಥದ್ದು ಪೋಸ್ಟ್ ಅಕ್ವಿಜೇಷನ್ ಆಫ್ಟರ್ ದಿ ಡೇಟ್ ಆಫ್ ಅಕ್ವೈರಿಂಗ್ ಶೇರ್ಸ್ ಬೈ ಹೋಲ್ಡಿಂಗ್ ಕಂಪನಿ, ಎನಿ ರಿಸರ್ವ್ಸ್ ಎನಿ ಪ್ರಾಫಿಟ್ ಅರ್ನ್ಡ್ ಬೈ ಸಬ್ಸಿಡರಿ ಕಂಪನಿ, ದಟ್ ಪ್ರಾಫಿಟ್ ಅಂಡ್ ರಿಸರ್ವ್ ಗೋಸ್ ಟು ರೆವಿನ್ಯೂ ಪ್ರಾಫಿಟ್. ಅಂಡ್ ನೆಕ್ಸ್ಟ್ ಫೋರ್ತ್ ಒನ್ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಯಾವುದಪ್ಪ ಅಂದರೆ ಮೈನಾರಿಟಿ ಇಂಟ್ರೆಸ್ಟ್ ಅಥವಾ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅಂತ ಕರಿತೀವಿ. ಸೊ ನೀವು ಮೈನಾರಿಟಿ ಇಂಟ್ರೆಸ್ಟ್ ಅಥವಾ ಅಂತ ಮೈನಾರಿಟಿ ಇಂಟ್ರೆಸ್ಟ್ ಅಂತ ಬೇಕಾದ್ರೂ ಕರಿಬೋದು, ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅಂತ ಕರಿಬೋದು. ಸೊ ನೋಡಿ, ಮೈನಾರಿಟಿ ಇಂಟ್ರೆಸ್ಟ್ ಅಂದ್ರೆ ಏನಿಲ್ಲ. ಈಗ ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ಫಸ್ಟು ಎಕ್ಸ್ ಲಿಮಿಟೆಡ್ ಅಕ್ವೈರ್ಡ್ 75% ಆಫ್ ಶೇರ್ಸ್ ಇನ್ ವೈ ಲಿಮಿಟೆಡ್. ಸೊ ಎಕ್ಸ್ ಲಿಮಿಟೆಡ್ ವೈ ಲಿಮಿಟೆಡ್ ಅಲ್ಲಿ 75% ಶೇರ್ಸ್ನ ಅಕ್ವೈರ್ ಮಾಡ್ಕೊಂಡಿದೆ. ಸೊ ಎಕ್ಸ್ ಈಸ್ ಹೋಲ್ಡಿಂಗ್ ಕಂಪನಿ ಬಿಕಾಸ್ 75% ಅಕ್ವೈರ್ ಮಾಡ್ಕೊಂಡಿದೆ. ವೈ ಸಬ್ಸಿಡರಿ ಕಂಪನಿ ಅಂತ ಕರಿತೀವಿ. ಈಗ ಎಕ್ಸ್ ಅಲ್ಲಿ 75% ಶೇರ್ಸ್ ಹೋದ್ರೆ ವೈ ಅಲ್ಲಿ ಇನ್ನ ಬ್ಯಾಲೆನ್ಸ್ ಎಷ್ಟು ಶೇರ್ಸ್ ಉಳ್ಕೊಂಡಿರ್ತವೆ? 25% ಶೇರ್ಸ್ ಉಳ್ಕೊಂಡಿರ್ತವೆ. ಆ 25% ಶೇರ್ಸ್ ಯಾರಿಗೆ ಸಂಬಂಧಪಟ್ಟಿದ್ದು ಅಂದ್ರೆ ಮೈನಾರಿಟಿ ಇಂಟ್ರೆಸ್ಟ್, ಅಂದ್ರೆ ಔಟ್ಸೈಡರ್ಸ್, ಅದು ದೇರ್ ಇಂಟ್ರೆಸ್ಟ್ ಇನ್ ಸಬ್ಸಿಡರಿ ಕಂಪನಿ ಓನ್ಲಿ. ಸೊ ಹಾಗಾಗಿ ಮೈನಾರಿಟಿ ಇಂಟ್ರೆಸ್ಟ್ ಅಂತ ಹೇಳಿದ್ರೆ ಹೋಲ್ಡಿಂಗ್ ಕಂಪನಿ ಮೆ ನಾಟ್ ಪರ್ಚೇಸ್ ಆಲ್ ದಿ ಶೇರ್ಸ್ ಆಫ್ ಇಟ್ ಸಬ್ಸಿಡರಿ. ಸಬ್ಸಿಡರಿ ಕಂಪನಿ ಎಲ್ಲ ಶೇರ್ಸನ್ನು ಪರ್ಚೇಸ್ ಮಾಡೋದಿಲ್ಲ, ಮಾಡಲೂಬಹುದು, ಇನ್ ಕೇಸ್ ಮಾಡ್ದೇನೂ ಕೂಡ ಇರ್ಬೋದು. ವೆನ್ ಸಮ್ ಆಫ್ ದಿ ಶೇರ್ಸ್ ಆಫ್ ದಿ ಸಬ್ಸಿಡರಿ ಕಂಪನಿ ಹೆಲ್ಡ್ ವಿತ್ ದ ಔಟ್ಸೈಡರ್ಸ್. ಈಗ ನಾನೇನು ಹೇಳಿದೆ, 75% ಅಕ್ವೈರ್ ಮಾಡ್ಕೊಂಡ್ರೆ ಇನ್ನು 25% ಸಬ್ಸಿಡರಿ ಕಂಪನಿಲೇ ಇರುತ್ತೆ. ಆ ಸಬ್ಸಿಡರಿ ಕಂಪನಿಲಿ 25% ಯಾರ್ದಾಗಿರುತ್ತೆ? ಔಟ್ಸೈಡರ್ಸ್ ಆಗಿರುತ್ತೆ. ದೇರ್ ಇಂಟ್ರೆಸ್ಟ್ ಇನ್ ಸಬ್ಸಿಡರಿ ಕಂಪನಿಲಿ ಇರುತ್ತೆ. ಅವರ ಒಂದು ಇಂಟ್ರೆಸ್ಟ್ ಅನ್ನ ಹೋಲ್ಡಿಂಗ್ ಕಂಪನಿ ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅಂತ ಕರಿತಾ ಹೋಗ್ತೀವಿ. ಈ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅನ್ನ ನಾವು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಲಯಾಬಿಲಿಟಿ ಸೈಡ್ ತೋರಿಸಬೇಕಾಗುತ್ತೆ. ಈ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ನಾವು ಹೇಗೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ, ಏನ್ ಫಾರ್ಮೆಟ್ ಅಂತ ಹೇಳಿದ್ರೆ, ಫಸ್ಟ್ ನೀವು ಫೇಸ್ ವ್ಯಾಲ್ಯೂ ಆಫ್ ಶೇರ್ಸ್ ಹೆಲ್ಡ್ ಬೈ ಮೈನಾರಿಟಿ ಶೇರ್ ಹೋಲ್ಡರ್ಸ್ನ ತಗೋಬೇಕು. ಇದು ಎಲ್ಲಿ ಸಿಗುತ್ತಪ್ಪ ಅಂದರೆ ನಿಮಗೆ ಸ್ಟೆಪ್ ನಂಬರ್ 1 ರೇಷಿಯೋ ಮಾಡ್ಕೊಂಡಾಗ ನಿಮ್ಗೆ ಅಲ್ಲಿ ಸಿಗುತ್ತೆ ಫೇಸ್ ವ್ಯಾಲ್ಯೂ ಆಫ್ ಶೇರ್ಸ್ ಹೆಲ್ಡ್ ಬೈ ಮೈನಾರಿಟಿ ಶೇರ್ ಹೋಲ್ಡರ್ಸ್. ಸ್ಟೆಪ್ 1 ಆನ್ಸರ್ಸ್ ಇರುತ್ತೆ. ಆ್ಯಡ್ ಪ್ರಪೋರ್ಷನೇಟ್ ಶೇರ್ ಆಫ್ ಕ್ಯಾಪಿಟಲ್ ಪ್ರಾಫಿಟ್, ಅಂದರೆ ಕ್ಯಾಪಿಟಲ್ ಪ್ರಾಫಿಟ್ನ ಶೇರ್ನ ಆ್ಯಡ್ ಮಾಡಬೇಕು. ಇದು ಎಲ್ಲಿ ಸಿಗುತ್ತೆ ಅಂದರೆ ನಿಮಗೆ ಸ್ಟೆಪ್ ನಂಬರ್ 2 ಈ ಆನ್ಸರ್ ಸಿಕ್ಕಿರುತ್ತೆ. ಇದಕ್ಕೆ ನೀವೇನು ಮಾಡಬೇಕು, ಮತ್ತೆ ಆ್ಯಡ್ ಪ್ರಪೋರ್ಷನೇಟ್ ಶೇರ್ ಆಫ್ ರೆವಿನ್ಯೂ ಪ್ರಾಫಿಟ್, ಇದು ಎಲ್ಲಿ ಸಿಗುತ್ತೆ ಅಂದರೆ ಸ್ಟೆಪ್ ನಂಬರ್ 3 ಸಿಗುತ್ತೆ. ಈ 3 ಸ್ಟೆಪ್ಪನ್ನು ನೀವು ಕ್ಯಾಲ್ಕುಲೇಟ್ ಮಾಡಿರ್ತೀರಾ. ಆ 3 ಸ್ಟೆಪ್ಪಲ್ಲಿರೋ ಮೈನಾರಿಟಿದ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅಥವಾ ಮೈನಾರಿಟಿ ಇಂಟ್ರೆಸ್ಟನ್ನು ನೀವೆಲ್ಲ ಕ್ಯಾಲ್ಕುಲೇಟ್ ಮಾಡಿಕೊಂಡು ಆ್ಯಡ್ ಮಾಡಿದ್ರೆ ಸೊ ನಿಮಗೆ ಬರೋದು ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಬರುತ್ತೆ. ಇಲ್ಲಿ ಪ್ರಾಫಿಟ್ ಬಂದರೆ ಕ್ಯಾಪಿಟಲ್ ಪ್ರಾಫಿಟ್ ಬಂದರೆ ನಿನಗೆ ಲಾಸ್ ಬರೋದಿಲ್ಲ. ಸೊ ಲಾಸ್ ಬಂದರೆ ಪ್ರಾಫಿಟ್ ಬರಲ್ಲ. ಪ್ರಾಫಿಟ್ ಇದ್ದರೆ ಆ್ಯಡ್ ಮಾಡಿ, ಲಾಸ್ ಇದ್ದರೆ ನೀವು ಲೆಸ್ ಮಾಡ್ಕೋಬೇಕಾಗುತ್ತೆ. ಅದು ವೈಸ್ ವರ್ಸ ಸ್ಟೆಪ್ ನಂಬರ್ 2 ಮತ್ತು ಸ್ಟೆಪ್ ನಂಬರ್ 3 ಸಿಕ್ಕಿರುತ್ತೆ. ಇದು ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ಗೆ ಇರ್ತಕ್ಕಂಥದ್ದು ಅಥವಾ ಮೈನಾರಿಟಿ ಇಂಟ್ರೆಸ್ಟ್ ಅಂತ ಕರಿತೀವಿ. ದೆನ್ ಲಾಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಇರೋದು ಗುಡ್ ವಿಲ್ ಅಥವಾ ಕಾಸ್ಟ್ ಆಫ್ ಕಂಟ್ರೋಲ್ ಅಥವಾ ಕ್ಯಾಪಿಟಲ್ ರಿಸರ್ವ್ ಅಂತ ಕರಿತೀವಿ. ನೋಡಿ, ಈಗ ಹೋಲ್ಡಿಂಗ್ ಕಂಪನಿ ಶೇರ್ಸ್, ನಿಮ್ಮ ಒಂದು ಕಂಪನಿಯ ಶೇರ್ಸ್ ವ್ಯಾಲ್ಯೂ 100 ರೂಪಾಯಿ ಇರುತ್ತೆ. ಸೊ ನಾನು 150 ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡ್ಕೊಂಡು ಹೋಗ್ತೀನಿ ಅಂದರೆ, ಸೊ ಎಕ್ಸಸ್ ವ್ಯಾಲ್ಯೂನ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ 50 ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ತೊಗೊಂಡು ಹೋಗ್ತಾ ಇದ್ದೀನಿ ಅಂದರೆ ಜಾಸ್ತಿ ಕೊಡ್ತಾ ಇದ್ದೀನಿ, ದಟ್ ಈಸ್ ಗುಡ್ ವಿಲ್ ಅಂತ ಕರಿತೀವಿ. ಸೊ 100 ರೂಪಾಯಿ ಶೇರ್ಸ್ ವ್ಯಾಲ್ಯೂ ಇರುತ್ತೆ, ನಾನು 80 ರೂಪಾಯಿ ಕೊಟ್ಟು ತೊಗೊಂಡು ಹೋಗ್ತೀನಿ ಅಂದರೆ 20 ರೂಪಾಯಿ ಕಡಿಮೆ ತೊಗೊಂಡು ಹೋಗ್ತಾ ಇದ್ದೀನಿ, ದಟ್ ಈಸ್ ಕ್ಯಾಪಿಟಲ್ ರಿಸರ್ವ್ ಅಂತ ಕರಿತೀವಿ. ದಟ್ ಈಸ್ ವಾಟ್ ವೆನ್ ಪೇರೆಂಟ್ ಕಂಪನಿ ಪರ್ಚೇಸ್ ದಿ ಶೇರ್ಸ್ ಆಫ್ ದಿ ಸಬ್ಸಿಡರಿ ಕಂಪನಿ ಅಟ್ ಎ ಪ್ರೈಸ್ ವಿಚ್ ಈಸ್ ಮೋರ್ ದ್ಯಾನ್ ದಿ ಪೇಡ್ ಆಫ್ ವ್ಯಾಲ್ಯೂ. ನಿಮ್ಮ ಹೋಲ್ಡಿಂಗ್ ಕಂಪನಿ ಸಬ್ಸಿಡರಿ ಕಂಪನಿ ಶೇರ್ಸನ್ನು ಅಕ್ವೈರ್ ಮಾಡ್ಕೊಳ್ತಾ ಇದೆ, ಅದು ಒಂದು ಪೇಡ್ ಅಪ್ ವ್ಯಾಲ್ಯೂಗಿನ ಜಾಸ್ತಿ ಇದೆ ಅಂತ ಹೇಳಿದ್ರೆ ದೆನ್ ಎಕ್ಸಸ್ ಅಮೌಂಟ್ ಈಸ್ ಕಾಲ್ಡ್ ಆಸ್ ಗುಡ್ ವಿಲ್ ಅಂತ ಕರಿತಾ ಹೋಗ್ತೀವಿ. ಸೊ ಆ ಗುಡ್ ವಿಲ್ ಅನ್ನು ನಾವು ಅಸೆಟ್ ಸೈಡ್ ತೋರಿಸಬೇಕಾಗುತ್ತೆ. ಸೇಮ್ ಥಿಂಗ್ ವೆನ್ ಪೇರೆಂಟ್ ಕಂಪನಿ ಪರ್ಚೇಸ್ ದಿ ಶೇರ್ಸ್ ಇನ್ ಸಬ್ಸಿಡರಿ ಕಂಪನಿ ಅಟ್ ಎ ಪ್ರೈಸ್ ವಿಚ್ ಇಸ್ ಲೆಸ್ ದ್ಯಾನ್ ದಿ ಪೇಡ್ ಅಪ್ ವ್ಯಾಲ್ಯೂ. ಪೇಡ್ ಅಪ್ ವ್ಯಾಲ್ಯೂಗಿನ ಕಡಿಮೆ ಕೊಟ್ಟು ತೊಗೊಂಡು ಹೋಗ್ತಾ ಇದೀವಿ ಅಂದರೆ ದಟ್ ರೆಪ್ರೆಸೆಂಟ್ ದ ಡಿಫರೆನ್ಸ್ ಅಮೌಂಟ್ ಈಸ್ ಕಾಲ್ಡ್ ಆಸ್ ಕ್ಯಾಪಿಟಲ್ ರಿಸರ್ವ್ ಅಂತ ಕರಿತೀವಿ. ರಿಸರ್ವ್ ವಿಲ್ ಬಿ ಶೋನ್ ಇನ್ ಲಯಬಿಲಿಟಿ ಸೈಡ್ ಆಫ್ ದಿ ಬ್ಯಾಲೆನ್ಸ್ ಶೀಟ್. ಬ್ಯಾಲೆನ್ಸ್ ಶೀಟಲ್ಲಿ ಲಯಬಿಲಿಟಿ ಸೈಡ್ ನಾವು ತೋರಿಸಬೇಕಾಗುತ್ತೆ. ದೆನ್ ಇದನ್ನ ಹೇಗೆ ನೀವು ಕ್ಯಾಲ್ಕುಲೇಟ್ ಮಾಡ್ತೀರಾ ಫಾರ್ಮೇಟ್ ಇನ್ ಗುಡ್ ವಿಲ್ ಅಥವಾ ಕ್ಯಾಪಿಟಲ್ ರಿಸರ್ವ್ಗೆ ಅಂತ ಹೇಳಿದ್ರೆ, ಫಸ್ಟು ಪರ್ಚೇಸ್ ಪ್ರೈಸ್ ಅಥವಾ ಕಾಸ್ಟ್ ಆಫ್ ಶೇರ್ಸ್ ಹೆಲ್ಡ್ ಬೈ ಹೋಲ್ಡಿಂಗ್ ಕಂಪನಿ.
ಸೊ ಹೋಲ್ಡಿಂಗ್ ಕಂಪನಿ ಎಷ್ಟು ಶೇರ್ಸ್ನ ಅಕ್ವೈರ್ ಮಾಡ್ಕೊಳ್ತಾ ಇದೆ, ಎಷ್ಟು ಅಮೌಂಟ್ಗೆ ಅಕ್ವೈರ್ ಮಾಡ್ಕೊಳ್ತಾ ಇದೆ ಅಂತ ತಗೋಬೇಕು. ಇದು ನಿಮಗೆ ಕ್ವಶನಲ್ಲಿ ಡೈರೆಕ್ಟಾಗಿ ಅಮೌಂಟ್ ಕೊಟ್ಟಿರ್ತಾರೆ. ಸೊ ಪರ್ಚೇಸ್ ಪ್ರೈಸ್ ಅಥವಾ ಕಾಸ್ಟ್ ಆಫ್ ಶೇರ್ಸ್ ಹೆಲ್ಡ್ ಬೈ ಹೋಲ್ಡಿಂಗ್ ಕಂಪನಿ, ಎಷ್ಟು ಶೇರ್ಸ್ನ ಅಕ್ವೈರ್ ಮಾಡ್ಕೊಳ್ತಾ ಇರೋದಕ್ಕೆ ಎಷ್ಟು ಅಮೌಂಟ್ ಕಟ್ತಾ ಇದ್ದಾರೆ ಅಂತ. ಇದಕ್ಕೆ ಆ್ಯಡ್ ಪೇರೆಂಟ್ ಕಂಪನಿಯ ಕ್ಯಾಪಿಟಲ್ ಲಾಸ್ ಇದ್ರೆ ನೀವು ಆ್ಯಡ್ ಮಾಡಬೇಕು, ಪ್ರಾಫಿಟ್ ಇದ್ರೆ ಏನು ಬರೋದಿಲ್ಲ. ಸೊ ಲಾಸ್ ಇದ್ರೆ ಇಲ್ಲ ಆ್ಯಡ್ ಮಾಡ್ಕೊಳ್ಳಿ. ಸೊ ಯೂಶುವಲ್ ಆಗಿ ನಿಮಗೆ ಲಾಸನ್ನು ಕೊಡೋದಿಲ್ಲ. ಸೊ ಡೈರೆಕ್ಟಾಗಿ ನೀವೇನು ಮಾಡಬೇಕು ಅಂದರೆ ಲೆಸ್ ಮಾಡೋ ಎರಡು ಐಟಮ್ ಗೊತ್ತಿರಬೇಕು. ಫೇಸ್ ವ್ಯಾಲ್ಯೂ ಆಫ್ ಶೇರ್ಸ್ ಹೆಲ್ಡ್ ಬೈ ಹೋಲ್ಡಿಂಗ್ ಕಂಪನಿ, ಹೋಲ್ಡಿಂಗ್ ಕಂಪನಿ ಎಷ್ಟು ಫೇಸ್ ವ್ಯಾಲ್ಯೂ ಆಫ್ ಶೇರ್ಸ್ನ ತೊಗೊಂಡಿದ್ದಾರೆ ಅಂದರೆ ಇದು ನಿಮ್ಮ ಸ್ಟೆಪ್ ನಂಬರ್ 1ನಲ್ಲಿ ಆನ್ಸರ್ ಸಿಕ್ಕಿರುತ್ತೆ. ಆ್ಯಂಡ್ ಪೇರೆಂಟ್ ಕಂಪನಿಯ ಕ್ಯಾಪಿಟಲ್ ಪ್ರಾಫಿಟ್ ಶೇರನ್ನು ಆ್ಯಡ್ ಮಾಡಬೇಕು, ಇದು ನಿಮ್ಮ ಸ್ಟೆಪ್ ನಂಬರ್ 2ನಲ್ಲಿ ಆನ್ಸರ್ ಸಿಕ್ಕಿರುತ್ತೆ. ಸೊ ಇವೆರಡನ್ನ ನೀವು ಲೆಸ್ ಮಾಡಬೇಕು. ಲೆಸ್ ಮಾಡಿದಾಗ ನಿಮಗೆ ಬರೋದೇನಪ್ಪ ಅಂದರೆ ಪಾಸಿಟಿವ್ ಬಂದರೆ ಅಮೌಂಟು ಗುಡ್ವಿಲ್ ಅಂತ ಕರೀರಿ, ಪಾಸಿಟಿವ್ ಬಂದರೆ ಗುಡ್ವಿಲ್ ಅಂತ ಕರೀರಿ, ನೆಗೆಟಿವ್ ಬಂದರೆ ಸೊ ಕ್ಯಾಪಿಟಲ್ ರಿಸರ್ವ್ ಅಂತ ಕರಿಬೇಕಾಗುತ್ತೆ. ಸೊ ಇದು ನಿಮಗೆ ಪ್ರಾಬ್ಲಮ್ ಮಾಡಬೇಕಾದ್ರೆ ಈ ಒಂದು ಗುಡ್ವಿಲ್ ಅಥವಾ ಕ್ಯಾಪಿಟಲ್ ರಿಸರ್ವ್ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಇದು ಸ್ಟೆಪ್ ನಂಬರ್ 5 ಅಲ್ಲಿ ಇರ್ತಕ್ಕಂಥದ್ದು. ಆ್ಯಂಡ್ ಲಾಸ್ಟ್ ಸ್ಟೆಪ್ ಬಂದು ಅನ್ರಿಯಲೈಸ್ಡ್ ಪ್ರಾಫಿಟ್ ಅಂತ ಏನು ಕರಿತಾ ಹೋಗ್ತೀವಿ, ದ ಪ್ರಾಫಿಟ್ ವಿಚ್ ಈಸ್ ನಾಟ್ ಆಕ್ಚುಲಿ ರಿಯಲೈಸ್ಡ್. ಸೊ ಅದನ್ನು ನಾವು ಅನ್ರಿಯಲೈಸ್ಡ್ ಪ್ರಾಫಿಟ್ ಅಂತ ಕರಿತೀವಿ. ಸೊ ಇದು 6 ಸ್ಟೆಪ್ ಹೋಲ್ಡಿಂಗ್ ಕಂಪನಿ ಅಕೌಂಟ್ಸ್ ಅಲ್ಲಿ ಇರ್ತಕ್ಕಂಥದ್ದು. ಸೊ ಈ 6 ಸ್ಟೆಪ್ ಅನ್ನ ಮಾಡಿದಾದ್ಮೇಲೆ ನೀವು ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ ಅನ್ನ ಮಾಡಬೇಕು. 2 ಕಂಪನಿ ಅಸೆಟ್ಸ್, 2 ಕಂಪನಿಯ ಲಯಬಿಲಿಟಿ ತಗೊಂಡು ಬ್ಯಾಲೆನ್ಸ್ ಶೀಟ್ ಅನ್ನ ಮಾಡಬೇಕಾಗುತ್ತೆ. ಸೊ ಮುಂದಿನ ದಿನದಲ್ಲಿ ನಾನು ಹೋಲ್ಡಿಂಗ್ ಕಂಪನಿ ಅಕೌಂಟ್ಸ್ಗೆ ಸಂಬಂಧಪಟ್ಟ ಸೆಕ್ಷನ್ ಬಿ ನಲ್ಲಿ ಯಾವ ತರ ಕ್ವಶನ್ ಬರುತ್ತೆ, ಸೆಕ್ಷನ್ ಸಿಗೆ ಹೇಗೆಲ್ಲ ಮಾಡಬೇಕು ಅನ್ನೋದನ್ನ ಅಪ್ಲೋಡ್ ಮಾಡ್ತೀನಿ. ಸೊ ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.